expect, I repeat, you cannot expect justice from a nation whose flags you burn every Friday. ದೀಪು ಚಂದ್ರದಾಸ್, ಐ ಥಿಂಕ್ 2 days ಇಂದ ಎಲ್ಲಿ ನೋಡಿದ್ರು ಕೇಳ್ತಾ ಇರ್ತೀರಾ ಈ ಒಂದು ವರ್ಸ್ಟ್ ಇನ್ಸಿಡೆಂಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಲಿಟ್ರಲಿ ಎಸ್ ಗುರು, ಯಾರು ಏನೇ ಹೇಳಿ ನಾವ್ ಹೇಳ್ಬೋದು ಲೈಕ್ ಹಿಂದೂ ಮುಸ್ಲಿಂ ಒಂದೇ, ಎಲ್ಲಾ ಜಾತಿನೂ ಒಂದೇ, ಎಲ್ಲಾ ದೇವರು ಒಂದೇ, ಅದು ಇದು ಅಂತ. ಬಟ್ ಲಿಟ್ರಲಿ ಹೇಳ್ತೀನಿ, ಅವ್ರವ್ರ ಜಾತಿ ಅವ್ರವ್ರದೇ, ಹಿಂದೂನೇ ಬೇರೆ, ಮುಸ್ಲಿಮೇ ಬೇರೆ, ಕ್ರಿಶ್ಚಿಯನ್ನೇ ಬೇರೆ. ಬಿಕಾಸ್ ಎಲ್ಲರೂ ಒಂದೇ ಅಂದಿರೋ ಒಂದು ಮಾತಿಗೆ ಆ ವ್ಯಕ್ತಿನ ಇವತ್ತು ಆ ರೇಂಜಲ್ಲಿ ಮಾಡಿದ್ದೀರಾ. ನಾನು ಇವಾಗ ಫುಲ್ ಡೆಪ್ತ್ ಆಗಿ ಮಾತಾಡಲ್ಲ, ಬಿಕಾಸ್ ನನ್ನ ಚಾನಲ್ ಆಲ್ರೆಡಿ ಸ್ಟ್ರೈಕ್ ಇದೆ. ಇಫ್ ಇನ್ ಕೇಸ್ ಏನಾದರೂ ವರ್ಡ್ಸ್ ಅಪ್ಪಿತಪ್ಪೇನಾದರೂ ಬಂದ್ಬಿಟ್ರು ಕೂಡ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ. ಆ ಪೊಸಿಷನ್ ಅಲ್ಲಿ ಇದ್ರೂ ಕೂಡ ಯಾಕೆ ಇನ್ನೂ ನಮ್ಮ PM ಮೋದಿ ಅದ್ರ ಮೇಲೆ ಸ್ಪಂದನೆ ಮಾಡಿಲ್ಲ, ಯಾಕೆ ನಮ್ಮ ಹಿಂದೂ ಸಂಘಟನೆಗಳು ಇನ್ನೂ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅಂಡ್ ಎಕ್ಸೆಪ್ಟ್ ಆಂಧ್ರ ಪ್ರದೇಶನ ಡೆಪ್ಯೂಟಿ CM ಪವನ್ ಕಲ್ಯಾಣ್ ಅವ್ರು ಬಿಟ್ರೆ ಇನ್ನು ಯಾವುದೇ ವ್ಯಕ್ತಿ ಕೂಡ ಅದ್ರ ಮೇಲೆ ಮಾತಾಡಿಲ್ಲ. ಅಂಡ್ ಸೋ ಕಾಲ್ಡ್ ಬಾಲಿವುಡ್ ಸೆಲೆಬ್ರಿಟೀಸ್ ಅಂಡ್ ಎಲ್ಲ ಸೆಲೆಬ್ರಿಟೀಸ್ ಬಗ್ಗೆ ಮಾತಾಡಬೇಕು. ಆಲೈಸಾನ್ ರಫಾ ಅವತ್ತು ಅಷ್ಟಾಗ್ದ ವ್ಯಕ್ತಿಗಳು ಇವತ್ತು ಯಾರು ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಯಾಕೆ? ISI ಕಡೆಯಿಂದ ನಿಮ್ಗೆ ಏನಾದ್ರು ಥ್ರೆಟ್ಸ್ ಬರುತ್ತಂತನಾ? ಗುರು, ಲಿಟ್ರಲಿ ಈ ವಿಚಾರಗಳ ಬಗ್ಗೆ ಮಾತಾಡೋಕ್ಕೂ ವೇಸ್ಟ್. ಬಿಕಾಸ್ ಜನ ಮಾತಾಡಿದ್ರು ಅದನ್ನ ಸಪೋರ್ಟ್ ಮಾಡಲ್ಲ, ಇನ್ನೊಂಥರ ಕನ್ವೆ ಮಾಡ್ತಾರೆ, ಇಲ್ಲ ಅದಕ್ಕೆ ಏನೋ ಒಂದು ಬ್ಯಾಡ್ ಆಗಿ ಮಾಡ್ತಾರೆ. ಏನ್ ಮಾಡಿ ಸಹಾಯ ಹೇಳ್ತೀವಿ. ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.